ವೀಕ್ಷಕರೇ, RCB ಅನ್ಬಾಕ್ಸ್ ಇವೆಂಟ್ ಗೆ ಬಿಗ್ ಬಾಸ್ ಖ್ಯಾತಿಯ ಅವಿನಾಶ್ ಅವರು ಆಗಮಿಸಿದ್ದಾರೆ. ಅವರದನ್ನೇ RCB ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಅವರು ಎಷ್ಟು ಕಾತರದಿಂದ ಕಾಯ್ತಿದ್ದಾರೆ ಮತ್ತು ಇವತ್ತು ಅಪ್ಪು ಸರ್ ಅವರ ಬರ್ತ್ಡೇ ವಿಶೇಷ ಅದ್ರ ಬಗ್ಗೆನೂ ಅವರ ಹತ್ರ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಾಸ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ನಿಮ್ಮ ಆಸ್ತಿಕ ಅವಿನಾಶ್ ಶೆಟ್ಟಿ ಮಾಡುವ ತುಂಬ ಹೃದಯ ನಮಸ್ಕಾರಗಳು. ಎಸ್, RCB ಅನ್ಬಾಕ್ಸ್ ಇವೆಂಟ್ ಅಂದ್ರೆ ನಮ್ಗೆ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರುವಂತ ಒಂದು ಇವೆಂಟ್. RCB ಅಂದ್ರೇನೆ ಒಂದು ನಮ್ಗೆ ಕ್ರಿಕೆಟ್ ಫೀವರ್ ಬಂದ್ಬಿಡತ್ತೆ. ಯಾವತ್ತು ನಾವು RCB ನ ಬಿಟ್ಕೊಟ್ಟವ್ರಲ್ಲ. RCB ಏನಾದ್ರೂ ಎಂಡ್ ಆಫ್ ದ ಡೇ ನಮ್ಗೆ RCB ವಿನ್ನರ್. ಸೊ RCB ಇಸ್ ಎವ್ರಿಥಿಂಗ್ ಫಾರ್ ಅಸ್. ಸೊ ಈಗಷ್ಟೇ ನೀವ್ ಹೇಳ್ದಂಗೆ ಇವತ್ತು ಅಪ್ಪು ಸರ್ ಹುಟ್ಟುದಬ್ಬ, ತುಂಬಾನೇ ಸ್ಪೆಷಲ್ ಡೇ. ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ಅಪ್ಪು ಸರ್ ಹುಟ್ಟುದಬ್ಬ ದಿನ RCB ಅನ್ಬಾಕ್ಸ್ ಇಟ್ಟಿದ್ದಾರೆ. ತುಂಬಾನೇ ಲಕ್ಕಿ ಆಗತ್ತೆ ನಮ್ಗೆ ಈ ವರ್ಷ. ಯಾಕಂದ್ರೆ ಅಪ್ಪು ಸರ್ ನಮ್ಮ ಕರ್ನಾಟಕಕ್ಕೆ ಲಕ್ಕಿಯೆಸ್ಟ್ ಪರ್ಸನ್, ಲಕ್ಕಿ ಮ್ಯಾನ್ ಅಂತಾನೆ ಮೂವಿ ಬಂದಿದೆ. ಸೊ ಅದಕ್ಕೆ ಇವತ್ತು ಲಕ್ಕಿ ಡೇಗೆ RCB ಅನ್ಬಾಕ್ಸ್ ಇಟ್ಟಿದ್ದಾರೆ. ಸೊ ಐ ಥಿಂಕ್ ಅಪ್ಪು ಸರ್ ಸಮಾಧಿ ಏನಿದೆ ಇವತ್ತು ಅಲ್ಲಿ ಹೋಗ್ಬಿಟ್ಟು ಅಪ್ಪು ಸರ್ಗೆ ಒಂದು ನಮನ ಮಾಡಿ, ಅವ್ರು ಯಾವತ್ತು ನಮ್ಮನ್ನ ಬಿಟ್ಟು ಹೋಗಿಲ್ಲ ಅಂತ ನನ್ ಮನ್ಸು. ನನ್ಗೆ ಯಾವತ್ತು ಹೇಳ್ತೀನಿ ನಾನು, ಅಪ್ಪು ಸರ್ ಇಸ್ 365 ಡೇ ಸೆಲೆಬ್ರೇಷನ್. ನಾವ್ ಯಾವತ್ತಿದ್ರು ಸಾಂಗ್ ಅಲ್ಲಿ, ಡ್ಯಾನ್ಸ್ ಅಲ್ಲಿ, ನಾವ್ ಮಾಡೋಂತ ಏನ್ ಆಕ್ಟಿವಿಟಿ ಅಲ್ಲಿ ಅಪ್ಪು ಸರ್ ನೋಡ್ತೀವಿ. ನಾನು ಸ್ಪೆಷಲ್ ಆಗಿ ನಾನ್ ನೋಡ್ತೀನಿ. ಎಲ್ರಿಗೂ ಅದೇ ಕೊಟ್ಟಿದ್ದಾರೆ ಅವರು. ಸೊ ಇವತ್ತು ಏನಂದ್ರೆ ನಾವು ಅಪ್ಪು ಸರ್ನ ಏನು ಅವರ ಒಂದು ವ್ಯಕ್ತಿತ್ವ ಏನಿದೆ ಅದನ್ನ ಹಂಚ್ಕೊಳ್ಳುವಂತ ದಿನ ಇವತ್ತು, ಅವರ ಬರ್ತ್ಡೇ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವೆಲ್ಲ ಐ ಥಿಂಕ್ ಮೋಸ್ಟ್ಲಿ ನಾವು ಬರ್ಬೇಕಾದ್ರೆ ಇಲ್ಲಿ ಈ ಕಡೆ ಬಂದಿದ್ರಿ. ಸೊ ಈಗ ಸಿಕ್ಕಿದ್ರಿ. ಸೊ ಥ್ಯಾಂಕ್ ಯು. ಅಂಡ್ ನನ್ನ ಫ್ರೆಂಡ್ಸು ಬಂದಿದ್ದಾರೆ, ತನು ಇದ್ದಾರೆ, ನನ್ನ ಬ್ರದರ್ ಇದ್ದಾರೆ, ಪ್ರದೀಪ್ ಇದ್ದಾರೆ. ಸೊ ನಾವೆಲ್ಲ ಬಂದು ಇವತ್ತು ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಗಿವ್ RCB ದ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಪುಷ್. ವಾಟ್ ಯು ಸೇ? ಈ ಸರಿ ಕಪ್ ಡೆಫಿನೆಟ್ಲಿ ನಮ್ದೆ. ಇನ್ನೊಂದು, ಅಪ್ಪು ಸರ್ದು ಬರ್ತ್ಡೇಗೆ ವಿಶ್ ಮಾಡಕ್ಕೆ ಸಮಾಧಿ ಹತ್ರ ಹೋಗಿದ್ರಿ. ಒಂದು ನೀವೆಲ್ಲ ಗೊತ್ತಾಯ್ತು, ಅಲ್ಲಿ ರಸ್ತೆ ಮಾತಾಡ್ಸಕ್ಕಾಗಿಲ್ಲ. ಇನ್ನೊಂದು ವಿಚಾರ ಅಂದ್ರೆ ಅಪ್ಪು ಸರ್ನ ಯಾವಾಗಾದ್ರು ಭೇಟಿ ಆಗಿದ್ರ ಅಥವಾ ಒಡನಾಟ ನಿಮ್ದು ಅವ್ರದ್ದು ಯಾವ ರೀತಿ, ಏನ್ ಹೇಳ್ಬೋದು ಅಂತ? ಅಪ್ಪು ಸರ್ ಮತ್ತೆ ನಂದು ಐ ಥಿಂಕ್ ಏನ್ ಹೇಳ್ತೀವಿ ರಿಲೇಷನ್ ಆಗ್ಲಿ ಅಥವಾ ನನ್ನ ಒಂದು ಭಾಗ್ಯ ಏನಂದ್ರೆ, ನನ್ನ ಸೆಕೆಂಡ್ ಫಿಲ್ಮ್ ಕನ್ನಡದಲ್ಲಿ ಮಾಡಿದ್ದೇ ನಾನು ಅಪ್ಪು ಸರ್ ಜೊತೆ. ಸೊ ಪವರ್ ಅಲ್ಲಿ ಬಂದಿರುವಂತ ಬಬ್ಲು ಕ್ಯಾರೆಕ್ಟರ್ ಮಾಡಿದ್ ನಾನೇ, ಮೇನ್ ವಿಲನ್ ತಮ್ಮನ್ ಕ್ಯಾರೆಕ್ಟರ್ ಮಾಡಿದ್ ನಾನೇ. ಅವತ್ತಿಂದ ಅಪ್ಪು ಸರ್ ಯುವರತ್ನ ಆಗ್ಲಿ ಅಥವಾ ಯಾವುದೇ ನಟ ಸಾರ್ವಭೌಮ ಯಾವುದೇ ಮೂವಿ ಆಗ್ಲಿ ನಾನು ಅಪ್ಪು ಸರ್ ಜೊತೆನೆ ಇದ್ದವನು. ಸೊ ಅಪ್ಪು ಸರ್ ನನ್ಗೆ ಒಂದು ಏನ್ ಹೇಳ್ತಾರೆ, ಒಂದು ಐಡಲ್ಕಿನ ಒಂದು ಸ್ವಲ್ಪ ಜಾಸ್ತಿನೇ. ಐಡಲ್ ಹೇಳಿದ್ರೆ ಒಂದು ಕ್ಲೀಶೆ ತರ ಆಗ್ಬೋದು, ಬಟ್ ಅವರು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ನನಗೆ ಈ ಫೀಲ್ಡ್ ಅಲ್ಲಿ ಮುಂದೆ ಹೋಗೋದಕ್ಕೆ ಇನ್ಸ್ಪಿರೇಷನ್. ಬಿಗ್ ಬಾಸ್ ಹೋದಾಗ ಫಸ್ಟ್ ದಿನ ನಾನು ಹೇಳಿದ್ದೆ ಇದು, ಅಪ್ಪು ಸರ್ ಇದು ಡೆಡಿಕೇಶನ್ ನಿಮ್ಗೆ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಅವ್ರು ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಈ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಚಿಕ್ಕ ಒಂದು ಮಂಗಳೂರಿನ ಒಂದು ಮಂಗಳೂರ್ಗಿಂತ ಸ್ವಲ್ಪ ಹೊರಗಡೆ ಒಂದು 30 ಕಿಲೋಮೀಟರ್ ಹಳ್ಳಿಯಿಂದ ಬರೋನಿಗೆ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿ ಬಿಗ್ ಬಾಸ್ ವರೆಗೆ ಬರೋದು ಎಷ್ಟು ಕಷ್ಟ ಅಂತ ನಿಮ್ಗೂ ಗೊತ್ತಿರ್ಬೋದು. ಸೊ ಅಲ್ಲಿಂದ ಬಂದವರಿಗೆ ಒಂದು ಅಪ್ಪು ಸರ್ ದೊಡ್ಡ ಇನ್ಸ್ಪಿರೇಷನ್. ಸೊ ಅಪ್ಪು ಸರ್ ಯಾವತ್ತು ನನ್ನ ಜೊತೆನೇ ಇದ್ದವರು, ಮುಂಚೆ ಈಗಲೂ ಇದ್ದಾರೆ. ಸೊ ಅಪ್ಪು ಸರ್ ಒಂದು ಒಡನಾಟ ಅವ್ರ ಫ್ಯಾಮಿಲಿ ಜೊತೆನೂ ಅವ್ರ ಮನೆಗೂ ಕರೆಸಿದ್ರು. ಪವರ್ ಫಿಲ್ಮ್ ರಿಲೀಸ್ ಟೈಮ್ಗೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಬಂದಿದ್ದೇನೆ. ಮಂಗಳೂರು ಬರ್ಬೇಕಾದ್ರೆ ಯಾವತ್ತು ಮಂಗಳೂರು ಉಳ್ಕೋಬೇಕಾದ್ರೆ ನನಗೆ ಹೇಳ್ತಾ ಇದ್ರು. ಸೊ ಮೀಟ್ ಮಾಡ್ತಾ ಇದೆ. ಸೊ ಅಪ್ಪು ಸರ್ ಜೊತೆ ಒಂದು ಅದಕ್ಕೆ ಇವತ್ತು ತುಂಬಾ ಇಮೋಷನಲ್ ಆದ ಅಲ್ಲಿ ಹೋದಾಗ. ಬಟ್ ಎಂಡ್ ಆಫ್ ದ ಡೇ ಅಪ್ಪು ಸರ್ ಇಸ್ ಆಲ್ವೇಸ್ ವಿತ್ ಅಸ್ ಅಷ್ಟೇ. ಅಪ್ಪು ಸರ್ ಅವರ ಬ್ಲೆಸ್ಸಿಂಗ್ ಯಾವಾಗ್ಲೂ ನಿಮ್ಮ ಮೇಲೆ ಇದೇ ತರ ಇರಲಿ. ಮತ್ತೆ ಅನ್ಬಾಕ್ಸಿಂಗ್, RCB ಅನ್ಬಾಕ್ಸಿಂಗ್, RCB ಕ್ರೇಜ್ ಬಗ್ಗೆ ಎಲ್ಲ ಹೇಳಿದ್ರೆ, ಇವಾಗ ವಿರಾಟ್ ಅವ್ರನ್ನ ನೀವು ಇವಾಗ ಒಳಗಡೆ ಇದ್ದಾರೆ, ಮೀಟ್ ಆಗ್ತೀರಾ. ಸೊ ಟೀಮ್ ಬಗ್ಗೆ ಯಾವ ರೀತಿ ಇದೆ? ಸ್ಟ್ರಾಂಗ್ ಇದೆಯಾ? ಮಿಡ್ಲ್ ಆರ್ಡರ್, ಓಪನರ್ ಎಲ್ಲ ಅದನ್ನ ಟೆಕ್ನಿಕಲಿ ನೋಡೋದಾದ್ರೆ RCB ಬಗ್ಗೆ ಏನ್ ಹೇಳ್ತೀರಾ? See, Virat Kohli, end of the day, Virat Kohli is like world icon, Indian icon ಅಂತಾನಲ್ಲ. ನಮ್ಗೆ ಇಂಡಿಯಾಕ್ಕೆ ಅವರು ಒಂದು ಪ್ರೌಡ್ ಏನ್ ಹೇಳ್ತಾರೆ, ಒಂದು ಲೆಜೆಂಡ್. ಈಗ ಆಲ್ರೆಡಿ ಲೆಜೆಂಡ್ ಆಗಿದ್ದಾರೆ. ಇಷ್ಟೊಂದು ಮ್ಯಾಚಸ್ ನ ಗೆಲ್ಸ್ಕೊಟ್ಟಿದ್ದಾರೆ. T20 ಆಗ್ಲಿ, ನಮ್ ಚಾಂಪಿಯನ್ಸ್ ಟ್ರೋಫಿ ಆಗ್ಲಿ, ನಮ್ ಟೀಮ್ ಏನಿದೆ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿ ಬಂದಿದೆ ಈಗ. ಸೊ ವಿರಾಟ್ ಕೊಹ್ಲಿ ನಾವು ಮೀಟ್ ಮಾಡೋದು, ಐ ಮೀನ್ ಈವನ್ ಫಾರ್ ಮಿ ಆಸ್ ಅನ್ ಆಕ್ಟರ್, ನನ್ಗೆ ಸೆಲೆಬ್ರಿಟಿ ಆಗಿದ್ರು ನನಗೂ ಒಂದು ಫ್ಯಾನ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ದಟ್ ಕೈಂಡ್ ಆಫ್ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಹೌದು. ಬಟ್ ಆಸ್ ಅ ಟೀಮ್ ನಾನು RCB ಈ ವರ್ಷ ಐ ಥಿಂಕ್ RCB ಹ್ಯಾಸ್ ಅ ಗುಡ್ ಬ್ಲೆಂಡ್ ಆಫ್ ಬೌಲರ್ಸ್ ಮತ್ತೆ ಬ್ಯಾಟ್ಸ್ಮನ್, ಫೀಲ್ಡರ್ಸ್ ಎಲ್ಲ ಒಂದು ಐ ಥಿಂಕ್ ದೇ ಬ್ಯಾಲೆನ್ಸ್ಡ್ ಆಗಿ ಪಿಕ್ ಮಾಡಿದ್ದಾರೆ. ನಾವೇನ್ ಅನ್ಕೋತೀವಿ, ಓ ಇವ್ರಿಲ್ವಾ ಅವ್ರಿಲ್ವಾ ಅಂತ. ಬಟ್ ಐ ಥಿಂಕ್ ಎಂಡ್ ಆಫ್ ದ ಡೇ ಒಂದು ಕ್ರಿಕೆಟ್ ಅಂದ್ರೆ ನಿಮ್ಗೆ ಗೊತ್ತು, ಅದೃಷ್ಟದ ಆಟ ಒಂದು. ಇನ್ನೊಂದು ಏನಂದ್ರೆ ಡಿಸಿಪ್ಲಿನ್ಡ್ ಆಟ. ಬೇಬಿ ಇಫ್ ದೇ ಆಲ್ ಪ್ಲೇ ವಿತ್ ವೆರಿ ಮಚ್ ಡಿಸಿಪ್ಲಿನ್ ಅಂಡ್ ಫ್ಯಾನ್ಸ್, ಐ ಥಿಂಕ್ you ನೋಡ್ಬೋದು ಈಗಲೇ ಎಷ್ಟು ಕಿರ್ಚ್ತಾ ಇದ್ದಾರೆ ಆ ಫ್ಯಾನ್ ಸಪೋರ್ಟ್ ಅಲ್ಲಿ. ಐ ಥಿಂಕ್ RCB ಈ ಸಲ ನಾವ್ ಏನ್ ಅನ್ಕೋತಾ ಇದೀವಿ, ಕಪ್ ಬರ್ಬೇಕು ಅಂತ ಖಂಡಿತ ಬರುತ್ತೆ. ತುಂಬಾ ಖುಷಿ ಆಗುತ್ತೆ. ಲೈಕ್ ಯಾವಾಗೂ ವೇಟ್ ಮಾಡ್ತಾ ಇರ್ತೀವಿ RCB ಮ್ಯಾಚ್ ಅಂಡ್ RCB ಗೆಲ್ಲಿ ಅಂತ. ಈ ಸತಿ ಹೋಪ್ ಫಾರ್ ದ ಬೆಸ್ಟ್. ಈ ಸತಿ ಕಪ್ ನಮ್ದೆ ಅಂತ ಅನ್ಕೊಂತೀವಿ. ಇವಾಗ RCB ಲಾಸ್ಟ್ ಪ್ರೀವಿಯಸ್ AB ಡಿವಿಲಿಯರ್ಸ್, ಕ್ರಿಸ್ ಗೇಲ್ ಇವರೆಲ್ಲ ಇದ್ರು. ಈಗ ಪ್ರೆಸೆಂಟ್ ಟೀಮ್ ಅಲ್ಲಿ ನಿಮ್ ಫೇವರೇಟ್ ಯಾರು? ವಿರಾಟ್ ಕೊಹ್ಲಿ ಬಿಟ್ಟು
ಅವರೇನೆ ಆಲ್ವೇಸ್. ನಾನ್ ಬಿಟ್ಕೊಡಲ್ಲ, ನಾನ್ ಯಾವತ್ತೂ ಬಿಟ್ಕೊಡಲ್ಲ, ಅವರೇ ಆಲ್ವೇಸ್. ಈ ಸಲ ಕಪ್ ನಮ್ದೆ ಅಷ್ಟೇ. ಅದು ಆಲ್ಮೋಸ್ಟ್ ಯಾವ ರೆಸ್ಟೋರೆಂಟ್ ಗಾದ್ರೂ ಹೋಗ್ಲಿ, ಯಾವ ಕ್ಲಬ್ ಗಾದ್ರೂ ಹೋಗ್ಲಿ, ಈ ಸಲ ಕಪ್ ನಮ್ದೆ ಅಷ್ಟೇ. ಈ ಸತಿ ಈ ಸಲ ಕಪ್ ನಮ್ದೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.